ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಸಂದರ್ಭ ಸದ್ಯಕ್ಕಂತೂ ಉದ್ಭವ ಆಗಲ್ಲ. ಇವೊಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ವಜಾಗೊಳಿಸಿದ್ದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಏರ್ಪಡಲ್ಲ. ಸಿದ್ದರಾಮಯ್ಯನವರಿಗೆ ಕಾನೂನು ಹೋರಾಟದ ಸಾಕಷ್ಟು ಅವಕಾಶಗಳಿದೆ. ಸಿದ್ದರಾಮಯ್ಯನವರ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಇವತ್ತು ಕರ್ನಾಟಕ ಹೈಕೋರ್ಟು ತೀರ್ಪನ್ನು ಕೊಟ್ಟ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದಾದಂತಹ, ನಾವು ಸ್ಮರಿಸಬಹುದಾದಂಥ ಒಂದು ಪ್ರಕರಣ ಇದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಪ್ರಕರಣ. ಇದೇ TJ ಅಬ್ರಹಾಂ, ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪ, ಆಗ ಸಚಿವರಾಗಿದ್ದಂತಹ ST ಸೋಮಶೇಖರ್, ಈಗ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ಮತ್ತು ಶಾಸಕರು ಆಗಿರುವಂತಹ ವಿಜಯೇಂದ್ರ ಮತ್ತು ಇತರರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡಬೇಕು ಅಂತೇಳಿ ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ TJ ಅಬ್ರಹಾಂ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆಗ ರಾಜ್ಯಪಾಲರಾಗಿದ್ದಂತಹ ವಜುಭಾಯ್ ವಾಲಾ ಅವರು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಜನಪ್ರತಿನಿಧಿಗಳ ನ್ಯಾಯಾಲಯ 2021 ಜುಲೈ 8ನೇ ತಾರೀಕು ಕೊಟ್ಟಂಥ ಆ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಕರ್ನಾಟಕ ಹೈಕೋರ್ಟು ಸೆಪ್ಟೆಂಬರ್ 7, 2022 ಅಂದರೆ 2 ವರ್ಷಗಳ ಹಿಂದೆ ಯಡಿಯೂರಪ್ಪನವರ ವಿರುದ್ಧ ತೀರ್ಪನ್ನು ಕೊಡುತ್ತೆ. ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇಲ್ಲ ಅಂಥೇಳಿ. ಜೊತೆಗೆ TJ ಅಬ್ರಹಾಂ ಸಲ್ಲಿಸಿದಂತಹ ಖಾಸಗಿ ದೂರನ್ನು ಮರುಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಕೊಡಬೇಕೆನ್ನುವಂಥ ಸೂಚನೆಯನ್ನು ಕೂಡ ಕೊಡುತ್ತೆ. ಸೊ TJ ಅಬ್ರಹಾಂ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಳಿಕ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸ್ತಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಕರ್ನಾಟಕ ಹೈಕೋರ್ಟು ಆದೇಶ ಕೊಟ್ಟ ಕೇವಲ 1 ವಾರದ ಒಳಗಾಗಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಡುತ್ತೆ, ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ FIR ಅನ್ನು ದಾಖಲಿಸಬೇಕು ಅಂತೇಳಿ. ಸೊ ಕರ್ನಾಟಕ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶವನ್ನು ಆಧರಿಸಿ ಲೋಕಾಯುಕ್ತ ಪೊಲೀಸರು ಯಡಿಯೂರಪ್ಪನವರು ಮತ್ತು ಇತರರ ವಿರುದ್ಧ ಇನ್ಕ್ಲೂಡ್ ವಿಜಯೇಂದ್ರ FIR ಅನ್ನು ದಾಖಲು ಮಾಡ್ತಾರೆ. ಇದಾದ ಬಳಿಕ ಲೋಕಾಯುಕ್ತ ಪೊಲೀಸರು ದಾಖಲಿಸಿದಂತಹ FIR ಅನ್ನು ಪ್ರಶ್ನಿಸಿ ಸೆಪ್ಟೆಂಬರ್ 15ನೇ ತಾರೀಕು ಅಂದರೆ ಮರುದಿನವೇ ಸುಪ್ರೀಂ ಕೋರ್ಟ್ನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅರ್ಜಿಯನ್ನು ಸಲ್ಲಿಸ್ತಾರೆ. ಲೋಕಾಯುಕ್ತ ಪೊಲೀಸರು ದಾಖಲು ಮಾಡಿರುವಂತಹ ಪ್ರಕರಣವನ್ನು ವಜಾಗೊಳಿಸಬೇಕು ಅಂಥೇಳಿ ಮನವಿಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 23ನೇ ತಾರೀಕು ಸುಪ್ರೀಂ ಕೋರ್ಟು ಕರ್ನಾಟಕ ಲೋಕಾಯುಕ್ತರು ಪೊಲೀಸರು ದಾಖಲಿಸಿದಂತಹ ಎಲ್ಲ FIRಗೂ ಕೂಡ ತಡೆಯಾಜ್ಞೆಯನ್ನು ಕೊಡುತ್ತೆ. ಈ ನಿರ್ದಿಷ್ಟ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಇದ್ದಂಥ ಆರೋಪ ಏನು ಅಂತ ಹೇಳಿದ್ರೆ, BDAಯಲ್ಲಿ ಸರ್ಕಾರದ ಕಡೆಯಿಂದ ನಿರ್ಮಾಣ ಆಗಬೇಕಾಗಿದ್ದಂತಹ ವಸತಿ ಸಂಕೀರ್ಣದ ಗುತ್ತಿಗೆಯನ್ನು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಡುವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನು ಎಸಗಲಾಗಿದೆ ಎನ್ನುವಂಥದ್ದು TJ ಅಬ್ರಹಾಂ ಮಾಡಿದಂಥ ಆರೋಪ. ಸೊ ಈಗ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. 2 ವರ್ಷ ಆಯಿತು. ಸೆಪ್ಟೆಂಬರ್ 23, 2022 2 ವರ್ಷದಿಂದ ಆ ನಿರ್ದಿಷ್ಟ ಪ್ರಕರಣದ ಮೇಲೆ ಸ್ಟೇ ಹಾಗೆ ಮುಂದುವರೆದಿದೆ. ಸೊ ಲೋಕಾಯುಕ್ತ ಪೊಲೀಸರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಲಿಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ, ಬಿಕಾಸ್ ಆಫ್ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್, ನ್ಯಾಯಮೂರ್ತಿ ಫರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರ ಪೀಠದಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಾ ಇರುವಂಥದ್ದು. ಸೊ ಸಿದ್ದರಾಮಯ್ಯನವರಿಗೆ ಕಾನೂನಾತ್ಮಕ ಅವಕಾಶಗಳೇನು ಅಂತ ಹೇಳಿದ್ರೆ, ಎಗೇನ್ ಈಗ ಇದು ಟ್ರಯಲ್ ಕೋರ್ಟಿಗೆ ಹೋಗುತ್ತೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗುತ್ತೆ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದರು. 2022 ಜಡ್ಜ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರು, ಒಂದು ವೇಳೆ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ತನ್ನ ಮುಂದೆ ಇಡಲಾಗುವಂತಹ ಸಾಕ್ಷ್ಯಗಳನ್ನು ಆಧರಿಸಿ ಇದು ಗಂಭೀರ ಸ್ವರೂಪದ ಪ್ರಕರಣ ಅಂಥೇಳಿ ಅನಿಸಿದರೆ ತನಿಖೆಗೆ ಆದೇಶವನ್ನು ಕೊಡಬೇಕು. ಆಗ ರಾಜ್ಯಪಾಲರ ಅಥವಾ ಕಾಂಪಿಟೆಂಟ್ ಅಥಾರಿಟಿಯ ಅನುಮತಿಯ ಅಗತ್ಯ ಇಲ್ಲ ಎನ್ನುವಂಥ ಅಂಶವನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತ್ತು 2022. ವಿಚಾರಣೆಯ ಸಂದರ್ಭದಲ್ಲಿ ಹೇಳಲಾದಂತಹ ಅಂಶಗಳು ನಿಸ್ಸಂಶಯವಾಗಿ ತನಿಖೆಗೆ ಯೋಗ್ಯವಾಗಿವೆ. ಇನ್ ದಿ ಟೀತ್ ಆಫ್ ದಿ ಫ್ಯಾಕ್ಟ್, ದಿ ಬೆನಿಫಿಷರಿ
ಆಫ್ ಆಲ್ ದೀಸ್ ಆ್ಯಕ್ಷನ್ಸ್ ಈಸ್ ನಾಟ್ ಎನಿಬಡಿ ಔಟ್ಸೈಡ್, ಯಾರು ಹೊರಗಿನವರಲ್ಲ. ಈ ಎಲ್ಲ ಪ್ರಕ್ರಿಯೆಗಳ ಫಲಾನುಭವಿಗಳು ಹೊರಗಿನವರಲ್ಲ, ಬದಲಿಗೆ ಫ್ಯಾಮಿಲಿ ಆಫ್ ದಿ ಪಿಟಿಷನರ್, ಅಂದರೆ ಅರ್ಜಿದಾರರು, ಅಂದರೆ ಮುಖ್ಯಮಂತ್ರಿಯ ಕುಟುಂಬಸ್ಥರೇ ಈ ಎಲ್ಲ ಪ್ರಕ್ರಿಯೆಗಳು. ಅಂದರೆ ಮೂಡಾದಲ್ಲಿ ಏನು 14 ಬದಲಿ ನಿವೇಶನಗಳನ್ನು ಹಂಚಿಕೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂಥ ಅದರ ಲಾಭ ಯಾರು ಪಡೆದಿದ್ದಾರೆ ಅವ್ರು ಯಾರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಯವರ ಕುಟುಂಬಸ್ಥರೇ ಆಗಿರೋದರಿಂದ ತನಿಖೆಯ ಅಗತ್ಯ ಇದೆ ಅಂಥೇಳಿ ಅನಿಸ್ತಾ ಇದೆ ಅಂಥೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ, ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಸೊ ಈಗ ಇದು ಮತ್ತೆ ಟ್ರಯಲ್ ಕೋರ್ಟಿಗೆ ಹೋಗುತ್ತೆ. ಸೊ ಹೈಕೋರ್ಟೇ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದಾಗಿ ಬಹುಶಃ ಟ್ರಯಲ್ ಕೋರ್ಟ್ ಕೂಡ, ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಸಂಬಂಧಪಟ್ಟಂತಹ ತನಿಖಾ ಸಂಸ್ಥೆ ಅಂದರೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇತರರ ವಿರುದ್ಧ FIR ಅನ್ನು ದಾಖಲು ಮಾಡುವಂತೆ ಆದೇಶವನ್ನು ಕೊಡಬಹುದು. ಬಟ್ ಒಂದು ವೇಳೆ ಸಿದ್ದರಾಮಯ್ಯನವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಹೆಚ್ಚಿರೋದ್ರಿಂದ ಒಂದು ವೇಳೆ ಕರ್ನಾಟಕ ಹೈಕೋರ್ಟ್ನ ಆದೇಶಕ್ಕೇ ಸ್ಟೇ ತಂದು ಬಿಟ್ಟರೆ ಆಗ ಟ್ರಯಲ್ ಕೋರ್ಟ್ನಲ್ಲೂ ಕೂಡ ಪ್ರೊಸೀಡಿಂಗ್ಸ್ ಆಗಲ್ಲ. ಸ್ಟೇ ಆದರೆ ಒಂದು ವೇಳೆ ಸ್ಟೇ ತಂದು ಬಿಟ್ಟರೆ. ಸೊ 17A ಸಂಬಂಧಪಟ್ಟ ಹಾಗೆ ಈಗ ಇಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗಬಹುದು ಸಿದ್ದರಾಮಯ್ಯನವರ ಅಪ್ಲಿಕೇಶನ್ ಎಗೇನ್ ಮೂವ್ ಆದಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲೂ ಕೂಡ 17A ಸಂಬಂಧಪಟ್ಟ ಹಾಗೆಯೇ ಆಕ್ಷೇಪಗಳಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಪಾಲರ ಪೂರ್ವಾನುಮತಿಯ ಅಗತ್ಯ ಇದೆಯಾ ಇಲ್ಲವ ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್ ಅಂಶ ಇರುವಂಥದ್ದು. ಅಂದರೆ ಕಾಂಪಿಟೆಂಟ್ ಅಥಾರಿಟಿಯ ಪೂರ್ವಾನುಮತಿಯ ಅಗತ್ಯ ಇದೆಯಾ ಅಂಥೇಳಿ. ಸೊ ಸಿದ್ದರಾಮಯ್ಯನವರ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ ಹೇಳಿರುವಂಥದ್ದೇನು ಅವಶ್ಯಕತೆ ಇಲ್ಲ ಅಂಥೇಳಿ. ಪೊಲೀಸ್ ಆಫೀಸರ್ ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ರಾಜ್ಯಪಾಲರ ಕಡೆಯಿಂದ ಅನುಮತಿಯನ್ನು ಪಡೆಯುವಂಥ ಅಗತ್ಯ ಇಲ್ಲ. ಆ ಅನುಮತಿಯನ್ನು ಪಡಿಬೇಕಾಗಿರುವಂಥದ್ದು ಕೇವಲ ದೂರುದಾರರ ಕರ್ತವ್ಯ ಅಷ್ಟೇ. ಹೀಗಾಗಿ ತನಿಖಾಧಿಕಾರಿ ಅನುಮತಿಯನ್ನು ಕೇಳಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲ ಎನ್ನುವಂಥ ಅಂಶವನ್ನು ಹೈಕೋರ್ಟ್ ಇವತ್ತು ಹೇಳಿದೆ. ಸೊ ತನಿಖಾಧಿಕಾರಿ ಇನ್ ಕೇಸ್ TJ ಅಬ್ರಹಾಂ ಪೊಲೀಸರಿಗೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಅನುಮತಿಯನ್ನು ಕೇಳುವಂತಹ ಅವಶ್ಯಕತೆ ಏನೂ ಇಲ್ಲ ಇವತ್ತಿನ ಈ ಜಡ್ಜ್ಮೆಂಟ್ನ ಪ್ರಕಾರ. ಸೊ ಸುಪ್ರೀಂ ಕೋರ್ಟಿಗೆ ಹೋದರೆ ಇನ್ ಕೇಸ್ ಸ್ಟೇ ಏನಾದರೂ ಕೊಟ್ಟರೆ ಮತ್ತೆ ಎಲ್ಲ ಪ್ರೊಸೀಡಿಂಗ್ಸ್ ಸ್ಟಾಪ್ ಆಗುತ್ತೆ. ಎಗೇನ್ ಮತ್ತೆ ಅಲ್ಲಿ ಆರ್ಗ್ಯುಮೆಂಟ್ ಶುರುವಾಗುತ್ತೆ.